ಮಾಡ್ತಾ ಇದ್ದಾರೆ. ನಿಮ್ಮ ಪರವಾಗಿ ನಿಮ್ಗೆ ಮತ್ತೆ ಸ್ಥಾನ ಕೊಡಬೇಕು. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬಂದ. ಅಲ್ಲ, ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈಗ ವೆಂಕಟೇಶ್ ಅವರು ಹೇಳಿದ್ರು MLA ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ ಸಹಕಾರಿ ಖಾತೆ ತಗೊಳ್ತೀನಿ ಅಂತ ಹೇಳಿದ್ದೆ, ಸಹಕಾರ ಸಚಿವ ಆದೆ. ಈಗ ನಾನು ಮಾಡಿರೋ ಅಮೆಂಡ್ಮೆಂಟ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ದೊರಕುತ್ತೆ. ಈ ಗ್ರಾಮ ಪಂಚಾಯತಿನಲ್ಲಿ ಯಾವ ರೀತಿ ಪಂಚಾಯತಿ ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ರಿಸರ್ವೇಷನ್ ಇದೆ, ಅದೇ ಥರ ಸೊಸೈಟಿಗಳು ಅಂತ ಹೇಳಿದ್ರೆ ಪ್ಯಾಕ್ಸ್ಗಳು ಅಂದರೆ ಈ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ರಿಸರ್ವೇಷನ್ ಲಾಗು ಮಾಡಿದ್ದಾರೆ. ಮತ್ತು 3 ಜನ 53A ಪ್ರೊವಿಷನ್ನಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಪ್ರೊವಿಷನ್ ಮಾಡಿದ್ದೀನಿ.